ಟುಡೇ ಇಸ್ರೇಲಿ ಸೇಯಿಂಗ್ ಅಮೆರಿಕಾ ಜೊತೆಯಲ್ಲಿ ಈಗ ಮೊನ್ನೆ ಏನೇನು ಸಿವಿಲ್ ವಾರ್ ನಡೀತು ಅಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ಎ ಸಿವಿಲ್ ವಾರ್ ಕಂಡೀಷನ್. ಇಫ್ ದ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ನಿಯರ್ 12,000 ಪೀಪಲ್ ಇನ್ ಇರಾನ್ ಹೂ ಆರ್ ಇರಾನಿಯನ್ ಸಿಟಿಸನ್ಸ್ ವರ್ ಕಿಲ್ಡ್ ಬೈ IRGC ಇನ್ ಅ ಮಂತ್. ಇದಾಗಿದೆ ಅಂತ ಹೇಳಿದ್ರೆ ವಾಟ್ ರೆಜಿಮ್ ಇಸ್ ದಟ್? ನೀವು ನಿಮ್ಮ ಜನನೇ ಸಾಯಿಸ್ತಿದ್ದೀರಾ. ಹೋಗ್ಲಿ, ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದಿದ್ರೆ ನೀವೇ 12,000 ಜನನ ಸಾಯಿಸುವಂಥ ಪರಿಸ್ಥಿತಿ ನಿಮ್ಗೆ ಏನಕ್ಕೆ ಬರ್ತಾ ಇತ್ತು? ಇಸ್ರೇಲ್ ಯಾವತ್ತೂ ಹೇಳಿಲ್ಲ ಅವ್ರ NPT ಸಿಗ್ನೇಟ್ರಿ ಅಲ್ಲ, ಫೈನ್ ಅಕ್ಸೆಪ್ಟೆಡ್. ಬಟ್ ಯಾರ ಮೇಲಾದರೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ಯಾ? ಇರಾನ್ ಮೇಲೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದಿರಾ? ಇಲ್ಲ ಬೇರೆ ಎನಿ ಕಂಟ್ರಿ ಇನ್ ದ ಮಿಡ್ಲ್ ಈಸ್ಟ್? ಯಾಕಂದರೆ ದೇ ಆರ್ ಸರೌಂಡೆಡ್ ಬೈ ಹಾಸ್ಟೈಲ್ಸ್. ದರ್ ಇಸ್ ನೋ ಫ್ರೆಂಡ್ಲಿ ನೇಷನ್ ಫಾರ್ ಇಸ್ರೇಲ್. ಯಾರ ಮೇಲಾದರೂ ಹೇಳಿದ್ಯಾ ಅದು? ನಾವು ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಎ ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ನೇಷನ್. ಆ್ಯಂಡ್ ಇಂಡಿಯಾ ಇಸ್ ಒನ್. ನಾವು ಯಾವತ್ತೂ ಹೇಳಿಲ್ಲ that we will first use nuclear weapons, but ನಾವು ಹೇಳ್ತೀವಿ with our second strike capability we will wipe you out of the global map. That we will say. Okay, ನಮ್ಮ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಆದ್ರೆ that's the difference. ನಿಮಗೆ ಬೇಕಾ? ನೀವು ಪೀಸ್ಫುಲ್ ರೀಸನ್ಸ್ಗೋಸ್ಕರ ನೀವು ಸುಳ್ಳೇನಕ್ಕೆ ಹೇಳ್ತಿದ್ದೀರಾ? ಡೆತ್ ಟು ಇಸ್ರೇಲ್ ಅಂತ ಹೇಳ್ತೀರಾ, ನೀವು ಮಾಡ್ತಿದ್ದೀರಾ ಅಂತ ಒಪ್ಕೋತಾನೆ ಇಲ್ಲ. ದೆನ್ ವೈ ಡಿಡ್ ಯು ಕಿಕ್ ಔಟ್ IAEA ಅಫಿಷಿಯಲ್ಸ್? ಅವರ ಒಂದು ಮಾನಿಟರಿಂಗ್ ಮೆಕ್ಯಾನಿಸಮ್ ಏನಿತ್ತು, ನೀವೇನಕ್ಕೆ ನಿಲ್ಸಿದ್ರಿ ಅದನ್ನು? ವೈ ಡಿಡ್ ಇರಾನ್ ಸ್ಟಾಪ್ ಇಟ್? ನೀವು ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ವೈ ಡಿಡ್ ಯು ಸ್ಟಾಪ್ ಇಟ್? ಸೊ ನಾವು ದಟ್ಸ್ ಕಾಲ್ಡ್ ಎಸ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ದಿಸ್ ಇಸ್ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅದರ ಹತ್ರ ಇದೆ. ಆ್ಯಂಡ್ ಐ ಹ್ಯಾವ್ ಟು ಸೇ, ನನ್ನ ಈ ಒಂದು ಇದನ್ನು ಸ್ಟೇಟ್ಮೆಂಟ್ ಮುಗಿಸೋಕ್ಕೆ ಮುಂಚೆ ಸೌದಿ ಅರೇಬಿಯಾ ಒಂದು ಮಾತು ಹೇಳಿತ್ತು, ಇಫ್ ಇರಾನ್ ಗೆಟ್ಸ್ ನ್ಯೂಕ್ಲಿಯರ್ ವೆಪನ್ಸ್ ವಿ ಮಸ್ಟ್ ಗೆಟ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ವೇರ್ ಈಸ್ ಇಟ್ ಲೀಡಿಂಗ್ ಟು? It is leading to a nuclear arms race in Middle East, which is going to be very dangerous. ಇರಾನ್ ನ್ಯೂಕ್ಲಿಯರ್ ವೆಪನ್ ಹೊಂದುವುದು ಕೇವಲ ಅಮೆರಿಕ ಇಸ್ರೇಲ್ಗೆ ಅಷ್ಟೇ ವಿರೋಧ ಅಲ್ಲ, ಸೌದಿ ಅರೇಬಿಯಾ ಎಂಟೈರ್ ಮಿಡ್ಲ್ ಈಸ್ಟ್ಗೆ. ಓಕೆ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ICBM ಫಾರ್ ದ ಹೋಲ್ ವರ್ಲ್ಡ್. ಯಾಕಂದರೆ ನೀವೇ ನೋಡಿ ಸರ್, ಪ್ರಾಕ್ಸಿ ವಾರ್ಸ್ ಎಷ್ಟು ಮಾಡ್ತಿದ್ದಾರೆ ಅವರು. ದೇರ್ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್, ಹೌತೀಸ್ ಆಗ್ಬೋದು, ಹಮಾಸ್ ಆಗ್ಬೋದು, ಹೆಜ್ಬುಲ್ಲಾ ಆಗ್ಬೋದು. ಹೂ ಇಸ್ ಫಂಡಿಂಗ್ ದೆಮ್? ಜನ ಹೇಳ್ತಿದ್ದಾರೆ, ಮೊನ್ನೆ ರಯಾಟ್ಸ್ ನಡೆದಾಗ ನೋ ಟು ಲೆಬನನ್, ನೋ ಟು ಗಾಜಾ, ಮೈ ಲೈಫ್ ಈಸ್ ಫಾರ್ ಇರಾನ್. ದಿಸ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಅಲ್ಲಿನ ಜನಕ್ಕೆ ಅವ್ರು ಏನೂ ಕೊಡ್ತಿಲ್ಲ, ಬಟ್ ದೇ ಆರ್ ಫಂಡಿಂಗ್ ಟೆರರಿಸ್ಟ್ ಔಟ್ಸೈಡ್. ಇಸ್ರೇಲ್ ಮೇಲೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು. ನಾವು ಹೂ ಇಸ್ ರೆಸ್ಪಾನ್ಸಿಬಲ್ ಹಿಯರ್? October 7 ಅಟ್ಯಾಕ್ ನಡೆಯೋವರೆಗೂ ಇಸ್ರೇಲ್ ಕೂಡ ಗಾಜಾಲಿ ಆ ರೀತಿ ರೇಸ್ ಮಾಡಿರಲಿಲ್ಲ, ಗ್ರೌಂಡಿಗೆ ಹೋಗ್ಬಿಟ್ಟು ನಿರ್ನಾಮ ಮಾಡಿರಲಿಲ್ಲ. ಬಟ್ ಇಟ್ ವಾಸ್ ಎ ನೆಸೆಸಿಟಿ ರಿಯಾಕ್ಷನ್.